ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಇಲ್ಲಿ ನಾನು 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕ್ಕೊಂಡು ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಎಲ್ಲ ಲಾಕ್ಗಳು ಅಂತಂದರೆ ಸಿಂಗಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ತಾ ಇರೋದು. ಲಾಕ್ ಆದಮೇಲೆ ಇನ್ನೂ ಒಂದ್ಸಲ 4 ಚೈನ್ ಹಾಕೋತಾ ಇದ್ದೀನಿ. 3 4 ಚೈನ್ ಆಯಿತು. 4 ಚೈನ್ ಆದಮೇಲೆ ಅದನ್ನು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೆಯಿಂದ. ಮತ್ತೆ ಲಾಕ್ ಆದಮೇಲೆ 2 ಸಲ ಈಗ 4 ಚೈನ್ ಹಾಕಿದ್ನಲ್ಲ, ಈ ಸಲ 6 ಚೈನ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಅಷ್ಟೇ 2 ಸಲ 4 ಚೈನ್ ಹಾಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ಗೆ ಈಗ ನಾನು 6 ಸಲ ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಹತ್ತಿರದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಂತ ಅಲ್ಲ, ಸ್ವಲ್ಪ ಹತ್ತಿರಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಒಂಚೂರು ಒಂಥರ ಆರ್ಚ್ ಥರ ಬರೋ ಹಾಗೆ ಲಾಕ್ ಮಾಡ್ಕೋಬೇಕು. ಈ ಥರ 6 ಚೈನ್ದು ಲಾಕ್ ಆದಮೇಲೆ ನಾನೀಗ ಮತ್ತೆ 3 ಸಲ 4 ಚೈನ್ದು ಹಾಕ್ತೀನಿ. ನೋಡಿ, ಇದೇ ಥರ ಸ್ಟೆಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಮಾತ್ರ 2 ಸಲ 4 ಚೈನ್ ಹಾಕಬೇಕು. ಅದಾದಮೇಲೆ ಒಂದು 6 ಚೈನ್ ಹಾಕಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕೋತಾನೆ ಹೋಗಬೇಕು. ಕಂಟಿನ್ಯೂಸ್ ಇದೇ ಥರ ಆಗುತ್ತೆ. ಒಂದು 6 ಚೈನ್ ಬರುತ್ತೆ, ಮತ್ತು ಅದಾದಮೇಲೆ 4 ಚೈನ್ದು 3 ಸಲ ಬರುತ್ತೆ. ಇದೇ ಥರ ಅದು ಫುಲ್ ನಿಮ್ಮದು ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಇದೇ ನಿಮ್ಮದು ಬೇಸ್ ಲೈನ್ ಆಗಿರುತ್ತೆ. ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ವಿಲಾಗ್ ಅಂತ. ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮೇಲೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಫ್ರೀ ಇದ್ದರೆ ಅದನ್ನು ಕೂಡ ಒಂದ್ಸಲ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವೀಡಿಯೋಸ್ನ ಒಂದ್ಸಲ ನೋಡಿ. ನೋಡಿ, ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಫಸ್ಟ್ ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಫಸ್ಟ್ಗೆ ನಾನು ಫ್ರಂಟ್ ಸೈಡ್ ಹಾಕಿದ್ದೆ, ಈಗ ನಾನು ಬ್ಯಾಕ್ ಸೈಡಲ್ಲಿ ಹಾಕ್ತಾ ಇದ್ದೀನಿ. ಈಗಲೂ ಅಷ್ಟೇ ಫಸ್ಟ್ಗೆ ಒಂದು 4 ಚೈನ್ ಹಾಕ್ಕೋಬೇಕು. ನೋಡಿ, ಒಂದ್ಸಲ ಈ ಥರ 4 ಚೈನ್ ಹಾಕ್ಕೊಂಡು ಆ 4 ಚೈನ್ದು ಮೊದಲನೇದೇನು ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಲಾಕ್ ಮೇಲೆ ಲಾಕ್ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ನಾನೀಗ 2 ಸಲ ಮಾತ್ರ ಚೈನ್ ಹಾಕೋತಾ ಇದ್ದೀನಿ. 2 ಸಲ ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲೇ ಲಾಕ್ ಮಾಡಬೇಕು. ನೋಡಿ, ಈ ಥರ ಲಾಕ್ ಆದಮೇಲೆ ಈಗ 6 ಚೈನ್ದು ಹತ್ತಿರಕ್ಕಿದ್ದಾಗ ಟ್ರಿಪಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಆ 6 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಟ್ರಿಪಲ್ ಕ್ರೋಶೆಸ್ ಹಾಕ್ತಾ ಹೋಗಿ ಒಂದು 12 ಟ್ರಿಪಲ್ ಕ್ರೋಶೆಸ್ ಬರುತ್ತೆ. ಸೊ ನೋಡಿ, ಈ ಥರ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ಒಂದು ಸಲ ಹಾಕಿ ನೆಕ್ಸ್ಟ್ಗೆ 1 ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಮತ್ತೆ ಹಾಗೆ 1 ದಾರ ತಗೊಂಡು 2 ದಾರ ತೆಗಿಬೇಕು. ಮತ್ತೆ 1 ದಾರ ತೆಗೆದು 2 ದಾರ ಆಚೆ ತೆಗಿಬೇಕು. ಇದೇ ಥರ ನೀಡಲ್ ಮೇಲೆ ಒಂದೇ ದಾರ ಬರೋವರೆಗೂ ಹಾಕೋದಕ್ಕೆ ನಾವು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಎಲ್ಲರಿಗೂ ಗೊತ್ತು ಅಂತ ನಾನು ಒಂಚೂರು ಫಾಸ್ಟಾಗಿಯೇ ತೋರಿಸ್ತಾ ಇದ್ದೀನಿ. ಸೊ 12 ಸಲ ಇದೇ ಥರ ಹಾಕಬೇಕಾಗತ್ತೆ ಟ್ರಿಪಲ್ ಕ್ರೋಶೆಗಳನ್ನ.
ನೋಡಿ 12 ಸಲ ಹಾಕೋದಾದ್ಮೇಲೆ ಅದನ್ನ ಈಗ ನಾವು ಲಾಕ್ ಮಾಡ್ತಿದ್ದೀನಿ. 4 ಚೈನ್ ಗ್ಯಾಪ್ದು ಮಿಡ್ಲಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈಗ. ಲಾಕ್ ಆದಮೇಲೆ ನಾನು ಇನ್ನೂ ಒಂದು ಸಲ ಲಾಕ್ ಮಾಡ್ತೀನಿ. ಅದೇ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಈ ಥರ ಲಾಕ್ ಮೇಲೆ ಲಾಕ್ ಮಾಡಿ ಈಗ ನಾನು ಮತ್ತೆ ಚೈನ್ಸ್ ಹಾಕ್ತಾ ಇದ್ದೀನಿ. ಚೈನ್ಸ್ ಎಲ್ಲಿವರೆಗೂ ಹಾಕಬೇಕು ಅಂದರೆ ನೆಕ್ಸ್ಟ್ ಆರ್ಚ್ ಹಾಕೋಕ್ಕೆ ಇದು ಆಗಬೇಕು ಅಲ್ಲಿವರೆಗೂ ಈಗ ನಾನು 4 ಚೈನ್ ಅಷ್ಟೇ ಹಾಕಿ 4 ಚೈನ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ 4 ಚೈನ್ದು ಲಾಕ್ ಮೇಲೆ ಈ ಲಾಕ್ನು ಕೂಡ ಮಾಡಿದೆ. ನೋಡಿ ಈಗ ನಾನು ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಅದೇ ಥರ ಆರ್ಚ್ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನ ಆ ಪಾರ್ಟ್ನ ಸ್ಕಿಪ್ ಮಾಡಿದೆ ನಾನು. ಸೇಮ್ ಆರ್ಚ್ ಮೊದಲಿಗೇನು ಹಾಕಿದ್ರಲ್ಲ ಅದೇ ಥರನೇ ಬರುತ್ತೆ. ಸೊ ಈಗ ಆರ್ಚ್ನ ಲಾಕ್ ಮಾಡಿದೆ. ಈಗ ಲಾಸ್ಟ್ಗೆ ಇನ್ನೊಂದು ಸ್ವಲ್ಪ ಚೈನ್ಸ್ ಉಳಿದಿರುತ್ತೆ. ಈಗ ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಚೈನ್ ಗ್ಯಾಪ್ ಉಳ್ಕೊಂಡಿದೆ ಈಗ ಎಂಡ್ ಮಾಡೋ ಟೈಮಲ್ಲಿ. ಅಲ್ಗೂ ಅಷ್ಟೇ 4 ಸಲ ಚೈನ್ ಹಾಕಿ ಆ ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕಷ್ಟೇ. ಈ ಎರಡನೇ ಸ್ಟೆಪ್ ಕೂಡ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ 6 ಚೈನ್ಸ್ ಗ್ಯಾಪಲ್ಲಿ 12 ಟ್ರಿಪಲ್ ಕ್ರೋಶೆಯಿಂದ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಮತ್ತು ಮಿಕ್ಕಿರೋ ಚೈನ್ ಮೇಲೆ ಚೈನ್ ಬಂದು ಅಷ್ಟೇ ಇರುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಆರೆಂಜ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಸ್ಟಾರ್ಟ್ ಎಲ್ಲಿಂದ ಮಾಡಿದ್ರಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಇದನ್ನ ನಾನು ಸೀರೆ ಫ್ರಂಟ್ ಸೈಡಿಂದ ಹಾಕ್ತಾ ಇದ್ದೀನಿ. ಸೊ ಒಂದು ಸಲ ಲಾಕ್ ಆದಮೇಲೆ ಆ ಲಾಕ್ನ ಮತ್ತೊಂದು ಸಲ ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಈ ಥರ ಅದಕ್ಕಿಂತ ಮುಂಚೆನೇ ಒಂಚೂರು ಮುಂಚೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿ ಟ್ರಿಪಲ್ ಕ್ರೋಶೆದ ಮೇಲೇ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆದ ಗ್ಯಾಪ್ಗಳಿರುತ್ತೆ ಅಲ್ಲಲ್ಲೇ ಡಬಲ್ ಕ್ರೋಶೆ ಹಾಕಿದೆ ಒಂದು. ಅದಾದಮೇಲೆ ಒಂದು 3 ಚೈನ್ ಹಾಕ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ಈ ಲಾಕ್ ಆದಮೇಲೆ ಈಗ ಮತ್ತೆ ನಾನು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲ್ಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ 3 ಸಲ ಚೈನ್ ಹಾಕ್ತೀನಿ. ಆ 3 ಚೈನ್ನ ಈಗ ಹಾಕಿರೋ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಒಂದು ಪಿಕಾಟ್ ಸ್ಟಿಚ್ ಥರ ಬರುತ್ತೆ ಇದು. ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಒಂದು ಡಬಲ್ ಕ್ರೋಶೆ ಆಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೇ ಲಾಕ್ ಮಾಡೋದು. ಸೊ ಇದೇ ಥರ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಿ. ಆಮೇಲೆ ಈ ಚಾನಲ್ನ ಸಪೋರ್ಟ್ ಮಾಡ್ದಂಗೆ ನನ್ನ ಹೊಸ ಚಾನಲ್ನ ನನ್ನ ಲಾಗ್ ಚಾನಲ್ನು ಪ್ಲೀಸ್ ಸಪೋರ್ಟ್ ಮಾಡಿ. ಅದ್ರ ಹೆಸರು ಆಶಾ ಷಣ್ಮುಖ ವಿಲಾಗ್ಸ್ ಅಂತ ಇದೆ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ಅದನ್ನು ಫಾಲೋ ಮಾಡಿ. ಹಂಗೆ ಈ ಚಾನಲ್ನಂಗೆ ಸಪೋರ್ಟ್ ಮಾಡಿ. ನೋಡಿ ಇದು ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಆರ್ಚ್ ಕೂಡ ಹತ್ರಕ್ಕೆ ಇದೆ. ಸೊ ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದಕ್ಕೆ ಕುಚ್ಚೆಲ್ಲ ಬರಲ್ಲ. ನಿಮ್ಗೆ ಕುಚ್ಚಬೇಕು ಅಂದರೆ ಮಧ್ಯದಲ್ಲಿ ಇನ್ನೊಂದು ಚೈನ್ ಗ್ಯಾಪ್ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಸೊ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.